ದುಡ್ಡು ಕಾಸಿಗೆಲ್ಲ ತಾಪತ್ರೆ ಆಗ್ಬಿಟ್ಟೈತೆ ಕಣಮ್ಮ ಅಂತ ಹೇಳ್ತಿದ್ಲು. ನೀನ್ ಬೇರೆ ಆಟೋ ರಿಪೇರಿ ಆಗೈತೆ ಅಂತ ಹೇಳ್ತಾ ಇದ್ಯಾ. ಈಗ ದುಡ್ಡು ಕಾಸಿಗೆ ಏನ್ ಮಾಡ್ತೀಯ ನೀನು? ಏನೋ ಒಂದು ಮಾಡಿದ್ರಾಯ್ತು ಬಿಡಮ್ಮ, ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡ, ನಾನು ನೋಡ್ಕೋತೀನಿ ಬಿಡು. ಅಲ್ಲ ಕಣೋ, ಕಾಯಿ ಬೇರೆ ವಸಂತ ಕಿತ್ಬಿಟ್ಟವನೆ ಅಂತ ಹೇಳ್ತೀಯಾ. ಕಾಯ್ದಾದ್ರೂ ಇದ್ರೆ ಸ್ವಲ್ಪ ದುಡ್ಡು ಬರೋದು, ಮನೆ ಖರ್ಚಿಗೆಲ್ಲ ಆಗೋದು. ಇವಾಗ ಕಾಯು ಇಲ್ಲ ಅಂತಿದ್ಯಾ, ಇವಾಗ ಆಟೋ ಬೇರೆ ರಿಪೇರಿ ಬಿಟ್ಟಿದ್ಯಾ, ಎಲ್ಲಿಂದ ತರ್ತೀಯ ದುಡ್ಡನ್ನ? ನೋಡೋಣ ಬಿಡಮ್ಮ, ಯಾರ ಹತ್ರನಾದ್ರೂ ಇಸ್ಕೊತೀನಿ, ಸ್ವಲ್ಪ ಸಾಲ ಮಾಡ್ಕೋತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ನಾನು. ಏ ಪಾಪ, ಸಾಲಾಗಿಲ್ಲ ಅಂತ ಜಾಸ್ತಿ ಮೈ ಮೇಲೆ ಇರ್ಕೋಬೇಡ, ಮುಂದಕ್ಕೆ ಭಾರಿ ಕಷ್ಟ ಆಗೋಯ್ತಿತ್ತು ನೋಡು ಮತ್ತೆ. ಜಾಸ್ತಿ ಏನು ಮಾಡ್ಕೊಳ್ಳಲ್ಲ ಬಿಡಮ್ಮ, ಈಗ ಖರ್ಚಿಗೆ ಬೇಕು, ಏನು ಮಾಡಲಿ. ಏ ರಂಗಣ್ಣ, ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೋ. ಏನು ಉಳಿತಾಯ ಏನು ಮಾಡಿಲ್ವಲ್ಲ ನೀವು ಬೆಂಗಳೂರಲ್ಲಿ ಇದ್ದಾಗ? ಅದರಲ್ಲೇ ಅಲ್ವಮ್ಮ ಈ ಮನೆ ಕಟ್ಕೊಂಡಿದ್ದು ನಾವು. ನಮ್ಮ ಹತ್ರ ಯಾವ್ದಿತ್ತು ಹೇಳು ದುಡ್ಡು? ನಮ್ಮ ಹತ್ರ ಎಲ್ಲಿ ಬಂದಿತ್ತು? ಒಂದು ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ವಿ ಸೈಟ್ ತಗೊಳ್ಳೋಣ ಅಂತ. ಆ ಸೈಟ್ ತಗೊಳ್ಳೋದು ಬೇಡ, ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ಇರೋಣ ಅಂತ ಅಂದ್ಬಿಟ್ಟು ಮನೆ ಕಟ್ಟಿಸ್ಕೊಂಡು ಇಲ್ಲಿಗೆ ಬಂದಿದ್ದು ನಾವು. ಉಳಿಸಿದ ದುಡ್ಡೆಲ್ಲ ಖಾಲಿ ಆಗೋಯ್ತು ಹಂಗಾದ್ರೆ ಮನೆ ಕಟ್ಟಿದ ಮೇಲೆ? ಇನ್ನೂ ಒಂಚೂರು ಎಟಕ್ಲಿಲ್ಲ ಕಣಮ್ಮ, ಅದರನ್ನು ಸಾಲ ಮಾಡ್ಕೊಂಡಿದ್ದೀನಿ, ಅದು ಬೇರೆ ತೀರಿಸ್ಬೇಕು ನಾನು. ಜಾಸ್ತಿ ಸಾಲ ಮಾಡ್ಕೊಳಕ್ ಹೋಗ್ಬೇಡ ಕಣ ಪಾಪ. ಇರೋದ್ರಲ್ಲಿ ನ್ಯಾರ ಮಾಡ್ಕೊಂಡು ಹೋಗೋದ್ ಕಲಿ. ಸಾಲ ಮಾಡ್ಕೊಂಡು ಹೋದ್ರೆ ತೀರ್ಸೋದು ಯಾರು? ಅದು ನಿನ್ ತಲೆ ಮೇಲೆ ಬೀಳುತ್ತೆ ಅಲ್ವಾ. ಇರೋದ್ರಲ್ಲೇ ನ್ಯಾರ ಮಾಡ್ಕೊಂಡು ಹೋಗ್ಬೇಕು. ಇರೋದ್ರಲ್ಲಿ ಅಂದ್ರೆ ಎಲ್ಲೈತಮ್ಮ ದುಡ್ಡು? ಇವಾಗ ಸಾಲ ಮಾಡ್ಕೊಳ್ಳಿಲ್ಲ ಅಂದ್ರೆ ದುಡ್ಡೇ ಇಲ್ಲ ನಮ್ಮ ಹತ್ರ. ಏನು ಮಾಡಲಿ ಹೇಳು ಖರ್ಚಿಗೆಲ್ಲ? ಅದು ಬೇರೆ ಆಟೋ ಬೇರೆ ಜಾಸ್ತಿ ಖರ್ಚು ಬಂದ್ಬಿಟ್ಟೈತೆ. ಅವರು ರಿಪೇರಿ ಅವ್ರು ಹೇಳೋರು 20ರಿಂದ 25 ಸಾವಿರ ಆಗುತ್ತೆ ರಂಗಣ್ಣ, 2-3 ದಿನ ಆಗುತ್ತೆ ಕೊಡ್ತೀವಿ ಅಂತ. ಓ, ಅಷ್ಟೊಂದು ಆಗುತ್ತೆ ಅಂತಾನೆ ಪಾಪ? ಏನಾಗೈತಂತ ಅಷ್ಟೊಂದು ರಿಪೇರಿ ಬಂದ್ಬಿಟ್ಟೈತೆ ನಿನ್ನ ಆಟೋ? ಉಕ್ಕಣಮ್ಮ, ಅದೇನೋ ಇಂಜಿನ್ ಹೋಗೈತಂತೆ, ಹೊಸ ಇಂಜಿನ್ ಕೂರಿಸ್ಬೇಕು ಅಂತ ಹೇಳೋರು ಕಣಮ್ಮ. ಅಯ್ಯೋ, ಗ್ರಾಚಾರನೇ ಸರಿ ಇಲ್ಲ ಈ ತಿಂಗಳು ನನಗೆ. ಅಯ್ಯೋ ಹೋಗತ್ತಾಗೆ, ಅಷ್ಟೊಂದಾಗುತ್ತಂತ ಈ ಸಲಿ? ಉಕ್ಕಣಮ್ಮ, ಅಷ್ಟಾಗುತ್ತೆ ಅಂತ ಹೇಳೋರು ಅವರು. ಜಾಸ್ತಿ ಸಾಲ ಅಂತ ಕೈ ಹಾಕೋಕ್ ಹೋಗ್ಬೇಡ ರಂಗಣ್ಣ. ಈಗ ನಿನ್ನ ಹೆಣ್ಮಕ್ಳು ಕೈಗೆ ಬರಂಗಾಗವೆ. ಅಲ್ಲೇ ದೊಡ್ಡವಳು ನೋಡು ಹೆಂಗ್ ಬೆಳ್ದವಳೆ. ಅವಳು ಅಲ್ಲೇ 9ನೇ ಕ್ಲಾಸು. ಶಂಕರಪ್ಪಣ್ಣನ ಮಗಳು, ನಿನ್ನ ಮಗಳು ಹೊರ್ಗೆ ಅವಳು ಅಲ್ಲೇ ದೊಡ್ಡವಳಾಗವಳೆ ಕಣೋ. ಹೋದ್ವಾರ ನಿನ್ನ ಮಗಳು ನಿನ್ನ ಕೈಗೆ ಬತ್ತಾಳೆ ನೋಡು. ಸ್ವಲ್ಪ ಸಾಲಾಗಿಲ್ಲ ಕಡಿಮೆ ಮಾಡ್ಕೊಂಡು ಉಳ್ಸೋದ್ ಕಳ್ಳಿ ಮಗನೆ. ನಾನು ಯಾಕಮ್ಮ ಅಷ್ಟೊಂದು ಸಾಲ ಮಾಡ್ಕೊಳಕ್ಕೆ ಹೋಗ್ಲಿ? ಈ ಸಲ ಆಟೋ ಖರ್ಚಿಗೆ ಬರಲಿಲ್ಲ ಅಂದಿದ್ರೆ ನಾನು ಯಾತ್ರದ್ದು ಸಾಲ ಮಾಡ್ತಿರಲಿಲ್ಲ. ಇರೋ ಸಾಲದಲ್ಲಿ ಒಂದು 20 ಸಾವಿರ ಕೊಡೋಣ ಈ ತಿಂಗಳು ಒಂಚೂರು ಆಟೋ ಕಲೆಕ್ಷನ್ ಮಾಡ್ಕೊಂಡು ಅಂತ ಅನ್ಕೊಂಡಿದ್ರೆ, ನೋಡಿದ್ರೆ ಇದು ಬೇರೆ ಆಟೋ ಇಷ್ಟೊಂದು ರಿಪೇರಿಗೆ ಬಂದು ಕೂತ್ಕೊಂತು. ಸರಿ ಬಿಡು, ಇರೋದ್ರಲ್ಲೇ ಗಂಡ ಹೆಂಡ್ರು ನ್ಯಾರ ಮಾಡ್ಕೊಂಡು ಹೋಗೋದು ಕಲೀರಿ. ಜಾಸ್ತಿ ಸಾಲ ಅಂತ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಇರೋದು ಕಣಪ್ಪ ಅಷ್ಟೇ. ಉಕ್ಕಣಮ್ಮ, ನನಗೂ ಅರ್ಥ ಆಯ್ತೈತಿ ನೀನು ಹೇಳೋದು, ಆದ್ರೆ ಏನು ಮಾಡಲಿ ಹೇಳು? ಖರ್ಚು ಮೇಲೆ ಖರ್ಚು ಬಂದ್ಬಿಡುತ್ತೆ ಒಂದೊಂದ್ಸಲಿ ಅಂತೂ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಕಣಮ್ಮ. ಏ ರಂಗಣ್ಣ, ಯಾವಾಗ ಬಂದೆ? ಬೆಳಗ್ಗೆ ಬಂದೆ ಕಣಕ್ಕ, ಬಾರಕ್ಕ ಕೂತ್ಕ ಬಾ. ಇಲ್ಲ ಹೋಯ್ತೀನಿ ಕಣ. ಹೇಳೋ ರಂಗಣ್ಣ, ಅಮ್ಮ ಮಗ ಏನೋ ಮಾತಾಡ್ಕತಿದ್ರಿ, ಮಾತಾಡ್ಕೊಳ್ಳಿ. ಹೋಯ್ತೀನಿ, ಸುಮ್ಮನೆ ಬಂದೆ ಈ ಕಡೆ. ಬಾಗ್ಲು ತೆಗ್ದಿತ್ತಲ್ಲ, ಭಾಗ್ಯ ಅವಳೇನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಮಾತಾಡ್ರಿ. ಕುಂತ್ಕಳೆ ಕೆಂಪಿ ಅಂತದ್ದೇನಿಲ್ಲ, ಎಲ್ರ ಮನೆ ಕತೆನೆ. ಏನ್ ಮಾಡ್ಕೊಂಡಿದ್ದಪ್ಪ, ಏನೇನ್ ಮಾಡ್ದೆ, ಬೆಂಗಳೂರಿಂದ ಬಂದಿದ್ಯಲ್ಲ ಅಂತ ಕೇಳ್ತಾ ಇದ್ದೆ. ಕುತ್ಕ ಬಾರಿ, ನಿಮ್ಮ ಮನೆ ಕತೆನೆ ನಮ್ಮ ಮನೇಲಿ ಇರೋದು. ನಾನೇನ್ ಬೇರೆ ಏನ್ ಮಾತಾಡ್ತಾ ಇಲ್ಲ. ಕುತ್ಕ, ನಾವಂಥದ್ದು ಏನು ಮಾತಾಡ್ತಾ ಇಲ್ಲ. ಮನೆ ಬಗ್ಗೆ ವಿಚಾರಿಸ್ಕೊತಾ ಇತ್ತು ಅಮ್ಮ. ಏನೇನು ಮಾಡಿದೆ, ಹೆಂಗೆ ಮಾಡಿದೆ, ಬೆಂಗಳೂರಲ್ಲಿ ಬೇರೆ ಆಟೋ ರಿಪೇರಿ ಅಂತಿದ್ಯಾ ಅಂತ ಕೇಳ್ತಾ ಇತ್ತು, ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಕುತ್ಕ ಬಾರಕ್ಕ, ಕುತ್ಕೊಳ್ಳಿ. ಸರಿ ಕುತ್ಕತೀನಿ ಹೇಳಪ್ಪ, ನಿನ್ಗೆ ಯಾಕೆ ಬೇಜಾರು ಮಾಡೋದು? ಏನ್ ರಂಗಣ್ಣ ಸಮಾಚಾರ? ಹೆಂಗಿದ್ಯಾ, ಚೆನ್ನಾಗಿದ್ಯಾ? ಮೊನ್ನೆ ಭಾಗ್ಯ ಹೇಳ್ತಿದ್ಲು ಬರಲ್ಲ ಕಣಮ್ಮ, ಆಟೋ ರಿಪೇರಿ ಐತಂತೆ, ನಮ್ಮ ಯಜಮಾನ್ರು ಬರಲ್ಲ ಅಂತ ಹೇಳೋರೆ ಅಂತ ಹೇಳ್ತಾ ಇದ್ಲು. ನೀನ್ ನೋಡಿದ್ರೆ ಬಂದ್ಬಿಟ್ಟಿದ್ಯಾ. ಆಟೋ ರಿಪೇರಿ ಬಿಟ್ಟಿದ್ದೆ ಅಕ್ಕ, ಇನ್ನೂ 2-3 ದಿನ ಆಗುತ್ತೆ ಕೊಡೋದು ಅಂದರು. ಸರಿ, ಇಲ್ಲಿದ್ಕೊಂಡು ಖಾಲಿಲಿ ಏನು ಕೂತ್ಕೊಳ್ಳೋದು, ಊರಿಗಾದ್ರೂ ಹೋದ್ರೆ ಒಂಚೂರು ಕೆಲಸ ಆಗುತ್ತೆ ಅಂತ ಬೆಳಗ್ಗೆ ಫಸ್ಟ್ ಬಸ್ಗೆ ಬಂದೆ. 2-3 ದಿನ ಆಗುತ್ತಂತ ರಿಪೇರಿಯಿಂದ ಕೊಡೋದು? ಉಕ್ಕಣಕ್ಕೆ 2-3 ದಿನ ಅಂತ ಹೇಳೋರೆ. ಇನ್ನು 3 ದಿನ ಆಗುತ್ತೋ 4 ದಿನ ಆಗುತ್ತೋ ಗೊತ್ತಿಲ್ಲ. ಇಂಜಿನ್ ಪ್ರಾಬ್ಲಮ್ ಅಂತೆ, ಅದು ಸರಿ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ದಿನ ತಗೊಳುತ್ತೆ. ಹಂಗಾರೆ ಇನ್ನೂ 2-3 ದಿನ ಇಲ್ಲೇ ಇರ್ತೀಯ ಅನ್ನು? ಉಕ್ಕಣಕ್ಕ ಇಲ್ಲೇ ಇರ್ತೀನಿ, ಗಾಡಿ ರಿಪೇರಿ ಆಗೋವರೆಗೂ ಇಲ್ಲೇ ಇರ್ತೀನಿ. ಗಾಡಿ ಇಲ್ಲ ಅಂದರೆ ಅಲ್ಲೇನು ನನ್ನ ಕೆಲಸ? ಅಲ್ಲೇನು ಇಲ್ಲ. ಫೋನ್ ನಂಬರ್ ತಗೊಬಂದಿದ್ದೀನಿ, ಫೋನ್ ಮಾಡ್ತೀನಿ 2 ದಿನ ಬಿಟ್ಕೊಂಡು ರಿಪೇರಿ ಆಯ್ತಾ ಅಂತ. ಆದಮೇಲೆ ಹೋಗೋದು. ಇಲ್ಲ ಅಂದರೆ ಅಲ್ಲೇನು ಕೆಲಸ ಇಲ್ಲ ನನಗೆ, ಅಲ್ಲೂ ಹಿಂಗೆ ಕೂತಿರೋದೆ. ಇಲ್ಲ ಆದರೆ ಒಂಚೂರು ತೋಟದ ಕಡೆ ಹೊಲದ ಕಡೆ ಎಲ್ಲ ನೋಡ್ಕೋಬೋದಲ್ಲ, ಅದಕ್ಕೆ ಬಂದ್ಬಿಟ್ಟೆ ಬೆಳಿಗ್ಗೆನೆ. ಹೋಗ್ಲಿ ಬಿಡು, ಇಲ್ಲೂ ಕೆಲಸ ಐತೆ, ತೋಟದ ಕೆಲಸ ಹೊಲದ ಕೆಲಸ ಎಲ್ಲ ಇರ್ತವೆ. ಪಾಪ ಭಾಗ್ಯಮ್ಮ ಒಬ್ಳೆ ಹೊಡೆದಾಡ್ಬೇಕು. ನೀನ್ ಜೊತೆಗಿದ್ರೆ ಅಳಗು ಹೆಂಗ ಒಂಚೂರು ಸಹಾಯ ಆಯ್ತಿದೆ. ಉಕ್ಕಣೆ ಕೆಂಪಿ ಹೆಂಗೋ ಬಡ್ದಾಡ್ಕೊಂಡು ಮಾಡ್ತಾಳತ್ಲಾಗೆ. ಬೆಂಗಳೂರು ಇದ್ಕೊಂಡು ಬಂದ್ರು ಹಳ್ಳಿ ಕೆಲಸ ಮಾಡ್ತಿಲ್ಲ ಕಣೆ. ಹುಡುಗಿ ಮಾಡ್ಕೊತಾಳೆ ಆ ಭಾಗ್ಯಮ್ಮ, ಪರವಾಗಿಲ್ಲ. ನೋಡ್ತೀನಲ್ಲ, ಎಲ್ಲ ಬಡ್ದಾಡ್ಕೊಂಡು ಮಾಡ್ಕೊತಾಳೆ. ನಮ್ಮನೇಲೂ ಅವೇ, ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಹಳ್ಳಿಗೆ ಸಸಿಯಾಗಿ ಬಂದ್ರು ತಾರ ಆಡ್ತಾವ್ ಕಣೆ. ಅದ್ ಮಾಡ್ಬೇಕಾ ಇದ್ ಮಾಡ್ಬೇಕಾ ಅಂತ ರಾಗ ಹೇಳ್ಕೊಂಡು. ಅವಳು ಹಳ್ಳಿಲೇ ಇದ್ದವಳು ಕಣಕ್ಕ, ಹಳ್ಳಿಲೇ ಬೆಳೆದು ಹುಟ್ಟಿ ಬೆಳೆದಿರೋದು ಹಳ್ಳಿಲೇ. ನಾನು ಮದುವೆ ಆದಮೇಲೆ ಬೆಂಗಳೂರು ಕರ್ಕೊಂಡೋಗಿದ್ದು. ಅವ್ರ ಅಣ್ಣ ಬೆಂಗಳೂರಲ್ಲಿ ಇದ್ರಲ್ಲ, ನಾನು ನೋಡ್ಬಿಟ್ಟು ಆವಾಗ ಮದುವೆ ಮಾಡಿಕೊಟ್ಟಿದ್ದು ಅವಳನ್ನ. ಅಲ್ಲಿವರೆಗೂ ಅವಳು ಹಳ್ಳಿಲೇ ಇದ್ಲು. ಹಳ್ಳಿ ಹುಟ್ಟಿ ಬೆಳೆದಿದ್ರು ರಂಗಣ್ಣ. ನಿನ್ ಜೊತೆ ಮದುವೆ ಆಗಿ 12-13 ವರ್ಷ ಬೆಂಗಳೂರಲ್ಲೇ ಇದ್ಲು, ಅಲ್ಲೇ ಕೆಲಸ ಮಾಡ್ತಿದ್ಲು. ಅವಳು ಅಲ್ಲೇ ಹೊಂದ್ಕೊಂಡಿದ್ಲು. ಈಗ ಹಳ್ಳಿಗೆ ಬಂದ್ಮೇಲೆ ಕಷ್ಟ ಆಯ್ತಿದೆ ಕಣೋ. ಬೆಂಗಳೂರು ಪೇಟೆ ಥರ ಅಲ್ಲ ಹಳ್ಳಿ ಜೀವನ. ಬಿಸಿಲು ಮಳೆ ಅಂದಂಗೆ ಆಚೆ ಕಡೆ ದುಡಿಬೇಕು, ಹೊಲ ಮನೆ ನೋಡಬೇಕು. ನೀನು ಬೇರೆ ಇರಲ್ಲ, ಗಂಡು ಅಂತ ನೀನು ಇರಲ್ಲ, ಇಲ್ಲಿ ಬೆಂಗಳೂರಲ್ಲಿ ಇರ್ತೀಯ. ಏನೇ ಆದರೂ ಅವಳೇ ಜವಾಬ್ದಾರಿ ಹೊತ್ಕೊಂಡು ನೋಡಬೇಕು. ಭಾರಿ ಕಷ್ಟ ಐತೆ ಗೊತ್ತಾ ನಿನಗೆ? ಉಕ್ಕಣೆ ಕೆಂಪಿ, ನೀನು ಹೇಳ್ತಿರೋದು ನಿಜನೇ. ಭಾರಿ ಕಷ್ಟ ಐತೆ. ಇವನು ಬೇರೆ ಇರಲ್ವಾ, 15 ದಿನಕ್ಕೋ 20 ದಿನಕ್ಕೋ ಬರ್ತಾನೆ. ಮನೆ ಮಕ್ಕಳು ಹೊಲ ತೋಟ ಎಂತೆಲ್ಲ ಪಾಪ ಅವಳೇ ಹೊಡೆದಾಡ್ಬೇಕು. ಆ ಭಾಗ್ಯಮ್ಮ ಹೊಡೆದಾಡ್ಕೊಂಡು ಮಾಡ್ತಾಳೆ ಪಾಪ, ಗಟ್ಗಿತ್ತಿ ಕಣೆ. ಏನು ಮಾಡೋಕ್ಕಾಯ್ತಿತ್ತು ಅಜ್ಜಿ, ನಮ್ಮ ಮನೆ ಬರೋಗಳು ಸರಿ ಇಲ್ವಲ್ಲ, ಮಾಡ್ಕೊಳ್ಳೇಬೇಕು, ವಿಧಿ ಇಲ್ಲ.
ಅದ್ಯಾಕಪ್ಪ ಹಂಗಂತ್ಯ ಹಣೆ ಬರ ಸರಿ ಇಲ್ಲ ಅಂತ ಈಗ ಏನಾಗ್ಬಿಟ್ಟೈತೋ ಎಲ್ಲ ಚೆನ್ನಾಗೈತೆ ಸುಮ್ಮನಿರು. ಆಟೋ ರಿಪೇರಿ ಅದು ಇದು ಅಂತ ಒಂಚೂರು ಕೈಗೆ ಖರ್ಚು ಬಂದ್ಬಿಟ್ಟೈತೆ, ಅದಕ್ಕೆ ಹಂಗೆ ಬೇಜಾರು ಮಾಡ್ಕೊಂಡವನೇ ಕಣೆ ಕೆಂಪಿ. ಅಯ್ಯೋ ಬಿಡಕ್ಕ, ನಮ್ದು ಇದ್ದೇನೆ ಸರಿ ಹೋಗುತ್ತೆ ಎಲ್ಲ. ಭಾಗ್ಯ ಭಾಗ್ಯ, ಕೆಂಪಮ್ಮಕ್ಕ ಬಂದೈತಿ, ಎಲ್ಲಡ್ಕೆ ತಗೋಬರ್ರಿ ತಟ್ಟೆಲಿ. ಏನು ಬೇಡ ಬಿಡಪ್ಪ, ನನ್ನ ಮಗನ ತಂದ ಮೊನ್ನೆ ಎಲ್ಲಡ್ಕೆನ ಬೆಳಗ್ಗೆ ಹಾಕೊಂಡಿದ್ದೆ, ಏನು ಬೇಡ ಬಿಡು. ಇರ್ಲಿ ಕುತ್ಕೊಳಕ್ಕೆ ಹಾಕೊಳ್ಳಿವಂತೆ, ಏನಾಗೋಯ್ತೈತೆ ಬೆಳಿಗ್ಗೆ ಹಾಕೊಂಡ್ರೆ, ಈಗ ಹಾಕೊಂಡ್ರೆ ಏನಾಗಲ್ಲ, ಕುತ್ಕ. ಭಾಗ್ಯ ಭಾಗ್ಯ, ಎಲ್ಲಡ್ಕೆ ತಟ್ಟೆ ತಗೋಬಾರೆ. ಬರಮ್ಮ, ನೆನೆ ಎಲ್ಲೋಗ್ಬಿಟ್ಟಿದ್ದೆ, ಅಷ್ಟು ಹುಡುಕಿದ್ರು ನೀನು ನೆನೆ ಸಿಗ್ಲೇ ಇಲ್ವಲ್ಲ, ಎಲ್ಲಿದ್ದೆ? ಯಾವ ಮೂಲೆಯಲ್ಲಿ ಅಡ್ಕೊಬಿಟ್ಟಿದ್ದವ? ನನಗಂತೂ ಸಿಗ್ಲೇ ಇಲ್ಲ, ಹುಡುಕಿ ಹುಡುಕಿ ಕಾಲು ನೋವು ಬಂದು ಅದ ಸುಮ್ಮನೆ ಮನೆಗೆ ಹೋದೆ. ಎಲ್ಲೋಗಿದ್ದೆ ನೆನೆ? ಮನೇಲೆ ಇದ್ನಲ್ಲ ಕೆಂಪಿ, ಯಾಕೆ ಹುಡುಕ್ತಾ ಇದ್ದೆ ನೆನೆ? ಬರೋದು ಮನೆ ಹತ್ರಕ್ಕೆ, ಮನೇಲೇ ಇದ್ದೆ. ಏನೇನೆ ಎಲ್ಲಡ್ಕೆ ಇರ್ಲಿಲ್ಲ ಕಣೆ ತಾಯಿ, ನಂಗೆ ಎಲ್ಲಡ್ಕೆ ಇಲ್ದೇ ಇದ್ರೆ ತಲೆನೋವು ಜಾಸ್ತಿ. ಒಂದ್ 2 ಸಲಿನಾದ್ರೂ ಅಗಿಬೇಕು, ಇಲ್ಲ ಅಂದ್ರೆ ಆಗಲ್ಲ, ತಲೆನೋವು ಬಂದ್ಬಿಡುತ್ತೆ. ನನ್ನ ಮಗ ಮೊನ್ನೆ ಹೇಳಿದೆ ತಗೋಬಾರೋ ಎಲ್ಲಡ್ಕೆನ ಖಾಲಿ ಆಗೈತೆ ಅಂದ್ರೆ ಅವ್ನು ಸಂತೆಗೆ ಹೋಗಿ ಬರೀ ಕೈಲೇ ಬಂದಿದ್ದ. ನೋಡಿದ್ರೆ ಎಲ್ಲಡ್ಕೆ ಖಾಲಿ ಆಗ್ಬಿಟ್ಟೈತೆ. ಮೊದಲೇ ನನ್ಗೆ ಅದು ಹಾಕೊಳ್ದೇ ಇದ್ರೆ ತಲೆನೋವು, ಅದಕ್ಕೆ ನಿನ್ನ ಹತ್ರ ಕೇಳಿಸ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೆ. ಆಮೇಲೆ ಹತ್ರ ಬರ್ಬೇಕಿತ್ತು, ಅಲ್ಲೇ ಇದ್ನಲ್ಲ, ನೀನ್ ಯಾಕೆ ಅಲ್ಲಿಗೆ ಬರ್ಲಿಲ್ಲ? ಇಲ್ಲಿಗೆ ಬಂದಿದೆ ಕಣೆ ಬರಮ್ಮ, ನೀನ್ ಇಲ್ಲೇ ಇರ್ತೀಯಲ್ಲ ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು, ಅದಕ್ಕೆ ಇಲ್ಲಿಗೆ ಬಂದೆ, ನೋಡ್ಕೊಂಡು ಹೋಗೋಣ ಇಲ್ಲಿ ಇರ್ತೀಯ ಅಂತ. ನೀನ್ ನೋಡಿದ್ರೆ ಇಲ್ಲಿಲ್ಲ. ಭಾಗ್ಯಮ್ಮ ಹೇಳಿದ್ರು ನಮ್ಮ ಅಕ್ಕವ್ರ ಮನೆ ತಗೋ ಅಥವಾ ಪೂಜಾರಮ್ಮವ್ರ ಮನೆ ತಗೋ ಇರ್ತಾರೆ, ಹೋಗಕ್ಕ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಮನೆ ಹತ್ರಕ್ಕೆ ಹೋಗೋಣ ಅಂತ ಹೋಯ್ತಿದ್ದೆ. ವಸಂತ ರೋಡಲ್ಲಿ ಸಿಕ್ತಾ. ಏನಮ್ಮ ನಮ್ಮ ಮನೆ ಕಡೆ ಹೋಯ್ತಿದ್ಯಾ ಅಂತ ಅಂದ. ನಿಮ್ಮ ಅಜ್ಜಿ ನೋಡಕ್ಕೆ ಕಣಪ್ಪ ಅಂದ್ರೆ ಅವನು, ಇಲ್ಲ ಕಣಮ್ಮ ನಮ್ಮ ಅಜ್ಜಿ ಪೂಜಾರಮ್ಮವ್ರ ಮನೆ ಹತ್ರ ಹೋಯ್ತು, ಹೋಗು ಅಲ್ಗೇನೆ ಅಂತ ಅಂದ. ಸರಿ ಅಂತ ಅಲ್ಗೋದ್ರೆ ಅಲ್ಲಿ ಇರ್ಲಿಲ್ಲಪ್ಪ ನೀನು. ಪೂಜಾರಪ್ಪರ ಮನೆ ತಗಲೇ ಇದ್ದೆ ಮಾತಾಡ್ಕೊಂಡು, ಯಾಕೋ ಕಾಲು ಪಟಪಟ ಅಂತ ಅನ್ನಕ್ಕೆ ಶುರು ಆಗೋಯ್ತು ಕಣೆ ಕೆಂಪಮ್ಮ. ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಹೋಗಿ ಮನೆಗೆ ಹೋಗಿ ಒಂಚೂರು ಮೂವು ಹಚ್ಕೊಬಿಟ್ಟು ಮಲ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಸಂಜೆ ಹಂಗೆ ಎದ್ದೆ, ಆಮೇಲೆ ಪರವಾಗಿಲ್ಲ ನೋಡಿ, ಈಗ ಕಾಲು ಪರವಾಗಿಲ್ಲ. ನೀನು ನೋಡ್ಕೊಂಡು ಓಡಾಡ್ಬೇಕು ಕಣೆ ಬರಮ್ಮ, ವಯಸ್ಸಾಗೈತೆ, ಬಿದ್ಗಿಡ್ಬಿಟ್ರೆ ಏನ್ ಮಾಡ್ತೀಯ? ಬರೀ ಕಾಲು ಹಿಂಗೆ ಉಳ್ಕಿರೋದಕ್ಕೆ ಹೆಂಗೈತೆ, ಮುರಿದ್ಗಿರ್ದೋಗಿರೋ ಏನ್ ಮಾಡ್ತಿದ್ದೆ? ನೋಡ್ಕೊಂಡೆ ಓಡಾಡ್ತೀನಿ ಕಣೆ ಕೆಂಪಿ. ಅಲ್ಲೆಲ್ಲೋ ಗುಂಡಿ ತೋಡ್ಬಿಟ್ಟವ್ರೆ, ನಾನು ನೋಡಿಲ್ಲ, ಅದು ಬೇರೆ ನೀರಾಗ್ಬಿಟ್ಟೈತೆ. ಕಾಲಿಟ್ಟೆ ನೋಡು, ಜರ್ರ ಅಂತ ಜಾರ್ಬಿಡದ, ಹಂಗೆ ಕುತ್ಕೊಬಿಟ್ಟೆ ಕಣೆ ಕೆಂಪಿ. ಅದೇ ನಾನು ಹೇಳ್ತಿದ್ದೆ ಕಣಕ್ಕ, ವಯಸ್ಸಾಗೈತೆ, ನೋಡ್ಕೊಂಡು ಓಡಾಡು, ಮುರಿದ್ಗಿರ್ದು ಹೋದ್ರೆ ಏನ್ ಮಾಡೋದು? ಆಸ್ಪತ್ರೆಗೆ ಹೋಗೋಣ ಬಾರಮ್ಮ ಅಂದ್ರೆ ಬರಲ್ಲ ಅನ್ನುತ್ತೆ. ಹೋಗಿ ಬರೋದಲ್ವೇನೆ ಬರಮ್ಮ, ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಿದ್ರೆ ಸರಿ ಹೋಯ್ತಿತ್ತಲ್ಲೇನೆ ಬೇಗ. ನೆನ್ನೆ ಮೊನ್ನೆ ಇತ್ತಲ್ಲ ನೋವು, ಅಷ್ಟೊಂದೇನು ಇವತ್ತಿಲ್ಲ, ಕಮ್ಮಿ ಆಗೈತೆ, ಒಂದು ರವಷ್ಟು ಐತೆ ಅಷ್ಟೇ. ಇವತ್ತು ಒಂಚೂರು ಅದೆಂಥದ್ದು ಮೂವ್ ಅಂತ ಕೊಟ್ಟವನೇ ನಮ್ಮ ವಸಂತ, ಇದನ್ನ ಹಚ್ಕೊಳ್ಳಿ ಹೋಗುತ್ತೆ ಅಂತ ಅಂದ್ಬಿಟ್ಟು. ಅದ್ರ ಹೆಸರು ಗೊತ್ತಿರಲಿಲ್ಲ, ಅವನೇ ಹೇಳ್ದ ಮೂ 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 ಅಂತ ಹೇಳ್ದ, ಕಲ್ತ್ಕೊಂಡೆ ಅದನ್ನ ಹಚ್ಚಿದ್ದೀನಿ, ಪರವಾಗಿಲ್ಲ ಇವತ್ತು. ಅದ್ರಲ್ಲಿ ಅದೆಂಥದ್ದು ಪ್ರೇ ಬರುತ್ತಂತೆ ಕಣೆ ಕೆಂಪಮ್ಮ, ಅದನ್ನ ಹೊಡ್ಕೊಂಡ್ರೆ ಅಜ್ಜಿ ಇನ್ನೂ ಬೇಗ ವಾಸಿ ಆಗ್ಬಿಡುತ್ತೆ, ತಂದ್ಕೊಡ್ತೀನಿ ಅಂತ ಹೇಳ್ದ. ಅವನೆಲ್ಲ ಸಿಟಿ ಕಡೆ ಹೋಗಿಲ್ಲ, ತಂದ್ಕೊಟ್ಟಿಲ್ಲ, ರಂಗಣ್ಣಂಗೆ ಹೇಳ್ತಾ ಇದೆ, ಅದೆಂಥದ್ದು ಪ್ರೇ ಬರುತ್ತಂತೆ ಮಗ, ತಂದ್ಕೊಡು, ಅದನ್ನ ಹಚ್ಕೊಂಡ್ರೆ ಹೋಗುತ್ತೆ, ಆಸ್ಪತ್ರೆ ಏನು ಬೇಡ ಅಂತ ಹೇಳ್ತಾ ಇದೆ ಕಣೆ. ಪ್ರೇ ಅಂದ್ರೆ ಅದೆಂಥದ್ದೇ ಬರಮ್ಮ? ಅದೆಂಥದ್ದು ನಂಗೆ ಗೊತ್ತಿಲ್ಲಪ್ಪ, ನಾನು ಹೆಸರನ್ನೇ ಕೇಳಿಲ್ಲ ಅದೇನು ಅಂತ. ತೈಲನ ನಾವು ತಲೆಗಚ್ಕೋತೀವಲ್ಲ, ಜಂಡು ಬಾಂಬು ವಿಕ್ಸು ಅಂತಾರಲ್ಲ, ಆ ಥರದ? ಅದೆಲ್ಲ ಕಣಕ್ಕ, ಅದೆಲ್ಲ ಇವಾಗ ಮೂವ್ ಸ್ಪ್ರೇ ಅಂತ ಬಿಟ್ಟವ್ರೆ. ಆ ಸ್ಪ್ರೇಯನ್ನ ಹೊಡ್ಕೋಬೇಕು, ಪುಸ್ ಅಂತ ಬರುತ್ತೆ ಗಾಳಿ ಥರ, ಅದರಲ್ಲಿ ಔಷಧಿ ಬರುತ್ತೆ. ಅವಾಗ ನೋವೆಲ್ಲ ಮಾಯ ಆಗುತ್ತೆ, ಅದು ಹೊಡೆಯುತ್ತಲ್ಲ ಆ ಫೋರ್ಸ್ಗೆ ನೋವೆಲ್ಲ ಬೇಗ ವಾಸಿ ಆಗುತ್ತೆ. ಅದನ್ನ ಹೇಳೋವನ್ನ ಎಲ್ಲೋ ವಸಂತ, ಅದು ಹೇಳ್ತಾ ಐತೆ ನಮ್ಮಮ್ಮ. ಅದೇ ಇರಬೇಕು ಅನ್ಸುತ್ತೆ ಅವ್ನು ಹೇಳಿರೋದು. ಉಕ್ಕಣಮ್ಮ, ಅದೇನೆ, ನಂಗೆ ಗೊತ್ತಿದ್ರೆ ನಾನು ಬೆಂಗಳೂರಿಂದನೇ ತಗೊಬರ್ತಿದ್ದೆ, ನಂಗೆ ಯಾರು ಏನು ಹೇಳಿಲ್ವಲ್ಲ, ನಂಗೇನು ಗೊತ್ತಿತ್ತು? ಹೋಗ್ಲಿ ಬಿಡು, ಇಲ್ಲೇ ತಂದ್ಕೊಡಿವಂತೆ, ನಾಳೆ ಸಿಟಿ ಕಡೆ ಹೋದ್ರೆ ತಗೊಬಂದು ಕೊಡಿವಂತೆ ಬಿಡು, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ನಾಳೆ ಹೋಗ್ತೀನಿ, ನಾಳೆ ತಂದ್ಕೊಡ್ತೀನಿ ಬಿಡು. ಭಾಗ್ಯ, ಎಲ್ಲಕ್ಕೆ ತಟ್ಟೆ ತಗೊಬರ್ಲೇ ಇಲ್ವಲ್ಲೇ, ಬಾರೆ ಆಚೆ, ಏನು ಮಾಡ್ತಿದ್ಯಾ ಒಳಗಡೆ? ಬಂದೇ ಇರ್ರಿ, ಯಾಕಂಗೆ ಕೆಡ್ಸ್ಕೊತೀರಾ, ತಗೊಬತ್ತಾ ಇದ್ದೀನಿ ಇರ್ರಿ. ತಗೊಳಜ್ಜಿ, ಯಾಕಳಿ ತಗೊಳ್ಳಿ, ಎಲ್ಲಡ್ಕೆ ತಗೊಳಮ್ಮ, ಹಾಕೋ ನೀನು. ನೀನೇನೆ ಭಾಗ್ಯ, ಅವಕ್ಕನ ಅಜ್ಜಿ ಅನ್ಕೊಂಡು ನಮ್ಮ ಮಕ್ಕಳು ಅಜ್ಜಿ ಅಂತವೆ ಅಂತ ನೀನು ಅಜ್ಜಿ ಅಂತೀನಿ. ಹುಡುಗರೆಲ್ಲ ಅಜ್ಜಿ ಅಜ್ಜಿ ಅಂತ ಕರಿತಾರಲ್ಲ, ನನಗೂ ಅದೇ ಬಾಯಿಗೆ ಬರುತ್ತೆ, ಕೆಂಪಮ್ಮಜ್ಜಿ ಅಂತವಲ್ಲ, ನಾನು ಅದನ್ನೇ ಕರಿತೀನಿ ಕಣ್ರಿ, ಬಾರಜ್ಜಿ ಕೆಂಪಮ್ಮಜ್ಜಿ ಅಂತ. ಅಯ್ಯೋ ಅಜ್ಜಿ ಅಂದ್ರೆ ಏನಾಗಲ್ಲ ಬಾ, ಹುಡುಗರೆಲ್ಲ ಅಜ್ಜಿ ಅಂತಾರಲ್ಲ, ಅವಳು ಹಂಗೆ ಅಂತಾಳೆ. ನಾನೇನು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಕಣಪ್ಪ. ಅಜ್ಜಿ ಅನ್ಲಿ, ಆಂಟಿ ಅನ್ಲಿ, ಇನ್ನೊಂದನ್ಲಿ, ಅಕ್ಕ ಅನ್ಲಿ, ಹ್ಞೂ ಅಂತ ಅನ್ಕೊಂಡು ಹೋಯ್ತೀನಿ ಅಷ್ಟೇ. ಅಜ್ಜಿ ಅಂತಾನೆ ಕರಿಯ ಭಾಗ್ಯಮ್ಮ, ನಂಗೇನು ಬೇಜಾರಿಲ್ಲ, ಅದರಲ್ಲಿ ಎಂತ ಬೇಜಾರೈತೆ ಹೇಳು. ಹುಡುಗರೆಲ್ಲ ರೀ ಅಜ್ಜಿ ಬಂತು, ಕೆಂಪಮ್ಮಜ್ಜಿ ಬಂತು ನೋಡಮ್ಮ ಬಾರಮ್ಮ ಅಂತ ಕರಿತಾರಲ್ಲ, ನನಗೂ ಅದೇ ಸಡನ್ ಆಗಿ ಬಾಯಿಗೆ ಬಂದ್ಬಿಡುತ್ತೆ, ಅದಕ್ಕೆ ನಾನು ಕೆಂಪಮ್ಮಜ್ಜಿ ಅಂತಾನೆ ಕರಿತೀನಿ ಕಣ್ರಿ. ಸರಿ ಅತ್ಲಾಗೆ ಬಿಡು, ಅವಕ್ಕನೇ ಏನು ಬೇಜಾರಿಲ್ಲ ಅಂದ್ರೆ ನಂಗೇನು. ಅಡುಗೆ ಏನೇ ಮಾಡಿದ್ದೆ ಭಾಗ್ಯಮ್ಮ? ಊಟ ಮಾಡಿದ್ರೆ ಎಲ್ರು? ಮುದ್ದೆ, ತರಕಾರಿ, ಸಾರು, ಅನ್ನ ಮಾಡಿದ್ದೆ ಕಣಜ್ಜಿ. ಬಾ ಒಂಚೂರು ಊಟ ಮಾಡು ಬಾ ನೀನು. ನಾವಲ್ಲೇ ನಮ್ಮ ಬೆಳಿಗ್ಗೆ ರೊಟ್ಟಿ ತಿಂದಿದ್ನಾ, ಅದ್ಯಾಕೆ ಒಂದೇ ಒಂದು ರೊಟ್ಟಿ ತಿಂದೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಒಂಚೂರು ಅನ್ನ ತಿನ್ಕೊಂಡು ಬಂದೆ. ನಂಗೇನು ಬೇಡ, ನಾನು ತಿಂದಾಯ್ತು ಕಣವ ಊಟನ. ಪರವಾಗಿಲ್ಲ ಬಾರಕ್ಕ, ಒಂಚೂರು ಊಟ ಮಾಡು ಬಾ. ಮುದ್ದೆ ಬೇಡ ಅಂದ್ರೆ ಒಂದಿಷ್ಟು ಅನ್ನ ಕೊಡ್ತಾಳೆ, ಬಾರಕ್ಕ ಊಟ ಮಾಡು. ಇಲ್ಲ ಕಣ, ಈಗ ಊಟ ಮಾಡ್ಕೊ ಬಂದೆ, ಈಗ ಊಟ ಮಾಡ್ಕೊಂಡು ಕೈ ತೊಳ್ಕೊಂಡು ಹಿಂಗೆ ಬಂದೆ ನೋಡ್ರಿ. ಮತ್ತೆ ನೀನೇನು ಬೇಜಾರು ಮಾಡ್ಕೋಬೇಡ, ಸುಮ್ಮನೆ ಎಲ್ಲಡ್ಕೆ ಹಾಕೋತೀವಿ ನಾನು ನಿಮ್ಮಮ್ಮ ಇಬ್ರು ಸೇರ್ಕೊಂಡು. ನೀನು ಹಾಕೋ ಕುತ್ಕೊಂಡು, ಬಗ್ಗೆ ಕುತ್ಕೊಳ್ಳಿ, ಎಲ್ಲಡ್ಕೆ ಹಾಕೊಳ್ಳೋಣ. ನಂಗೆ ಬೇಡ ಕಣಜ್ಜಿ, ನಾನು ಮಟನ್ ಸಾರು ಅಥವಾ ಚಿಕನ್ ಸಾರು ಇದ್ರೆ ಮಾತ್ರ ತಿಂತೀನಿ, ನಾನು ಅವಾಗ ಎಲ್ಲಡ್ಕೆ ಹಾಕೊಳ್ಳಲ್ಲ. ನಂಗೆ ಬೇಡ, ನೀನು ಅಮ್ಮ ಹಾಕೊಳ್ರಿ, ತಗೊಳ್ರಿ. ನೀನಾದ್ರೂ ಹಾಕೊಳ್ಳೋದಂಗಣ, ನೀನು ಹಾಕೊಳ್ಳಲ್ವಾ? ನಾನು ಅಷ್ಟೇ ಕಣಜ್ಜಿ, ಮಾಂಸ ಸಾರು ಅಥವಾ ಚಿಕನ್ ಸಾರು
ಊಟ ಮಾಡಿದಾಗ ಮಾತ್ರ ಹಾಕತ್ತೀನಿ, ಆಗಾಗಲೇ ಏನು ಹಾಕೊಳ್ಳಲ್ಲ. ಅದು ಜೀರ್ಣ ಆಗಲಿ ಅಂತ ಒಂಚೂರು ಎಲ್ಲಡ್ಕೆ ಹಾಕತ್ತೀನಿ ಅಷ್ಟೇ. ಸರಿ ಬಿಟ್ಟಪ್ಪ, ನಾನು ನಿಮ್ಮ ಮನೆ ಹಾಕತ್ತೀವಿ. ತಗೊಳ್ಳೆ ಕೆಂಪಿ ಬಾರಿ ಹಾಕೊಳ್ಳೋಣ. ಅವ್ರು ಬೇಡ ಅಂತಾರೆ ಗಂಡ ಹೆಂಡ್ರು, ನಾವಿಬ್ರು ಹಾಕೊಳ್ಳೋಣ ಬಾರಿ. ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಕಥೆನ. ಕತೆ ವ್ಯತೆಯಲ್ಲಿ ಈ ಭಾಗ್ಯಾಳ ಕತೆ ಹೀಗೆ ಬರ್ತಾ ಇರುತ್ತೆ. ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ದಯವಿಟ್ಟು ಪ್ರೋತ್ಸಾಹ ನೀಡಿ.